ಮಾತಾಡ್ಬಿಡ್ತೀನಿ. ಏನಕ್ಕೆ ಅಂತಂದರೆ ಆಮೇಲಿಂದ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ನನಗೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾಯಿದೆ. ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ, ಅದೊಂದು ಹೇಳ್ಬಿಡ್ತೀನಿ. ಯಾಕಂದರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ. ನನಗೆ ಮೋಹನ್ ರಾಜ್ ಅವರು ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣನ ಕಡೆಯಿಂದ, ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ, ನಮ್ಮ ಸತೀಶ್ ಅಣ್ಣ, ಸಿನ್ನಣ್ಣ, ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ. ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ, ಈಗ ಅವ್ರ ಮನೆ ನೀವು ನೋಡ್ಬೋದು. ಇಲ್ಲ ಅವರು ಆ್ಯಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮಗದೊಂದು. ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ. ಅಂದರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತಂದ್ಬಿಟ್ಟು. ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹಿಂಗೆ ಡ್ಯಾನ್ಸ್ ಕಲಿತದಾಳೆ. ಎಲ್ಲರೂ ಹೇಳ್ತಾರೆ ನನಗೆ, ಥರ ಸುಮಾರು ಜನ ಹೇಳ್ತಾರೆ, ಹೌದಾ, ಓಕೆ, ಗುಡ್ ಆ್ಯಂಡ್ ಫೈನ್, ಡ್ಯಾನ್ಸ್ ಕಲಿಸಿದ್ರೆ ಓಕೆ, ಗುಡ್ ಆ್ಯಂಡ್ ಫೈನ್, ಅಷ್ಟೇ. ನಾನು ನಿನ್ನ ಹೇಳೋಕ್ಕಾಗಲ್ಲ ಅಂತ. ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ, ಹೆಸರು ಕೇಳಿದ್ದಿನ, ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ. ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ? ಇವಾಗೆಲ್ಲ ಎಂತೆಂಥ ಹೆಸರುಗಳಿದೆ, ಇದೇನು ಜಾಜಿ ಅಂತ. ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದರೆ ನಮ್ಮ ತಾಯಿ ಹೇಳೋರು. ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು, ಆಗೆಲ್ಲ ಅಲ್ಲಿ ಸ್ವಲ್ಪ ಕಾಡಿಂದಾನೆ ಎಲ್ಲ ಬರೋರು. ಆಗ ಅಲ್ಲಿ ಹೆಸರುಗಳೇ ಜಾಜಿ, ಸಂಪಿಗೆ, ಮೈನಾ, ಮಲ್ಲಿಗೆ, ಈ ಥರ ಹೆಸರುಗಳಿತ್ತು. ಇಲ್ಲ ನಮ್ಮಮ್ಮನ ನಂತರ ಮೀನಾ, ಈ ಥರ ಎಲ್ಲ ಹೆಸರುಗಳು. ಈ ಜಾಜಿ ಅನ್ನೋದು ಎಲ್ಲಿಂದ ಬಂತಣ್ಣ ನಿಮಗೆ ಅಂತ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ ಬರೋ ವಿಷಯ ಅದು ಇನ್ನೂ ಚೆನ್ನಾಗಿದೆ, ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತದು. ಏನೋ ಮಗಳ ಹೆಸರನ್ನ ಜಾಜಿ ಅಂತ ಇಟ್ಬಿಟ್ರು, ಭಾಳ ಸಂತೋಷ, ಚೆನ್ನಾಗಿದೆ ಅಂತ. ಅವ್ರ ಮಗನ ಹೆಸರು ಅವ್ರಿಗೆ ಗೊತ್ತಾ ನಿಮ್ಗೆ ಯಾರಿಗಾನಿಲ್ಲಿ? ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ಡ್. ಮಗಳ ಹೆಸರು ಜಾಜಿ, ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ. ಬಾಪ ಜಾಣ ನೋಡ್ರಿ ಅವನೇ. ಏನಕ್ಕೆ ಅಂತಂದರೆ, ಸ್ಕೂಲಲ್ಲಿ ಅವ್ನು ಯಾರು ನೀನು ಓದಲ್ಲ, ನೀನು ಜಾಣ ಅಂತಂದರೆ ಮೇಡಮ್ ಹೆಂಗೆ ತಾನೇ ಬೈತಾರೆ ಪಾಪ ಹೇಳಿ. ಬೈಯೋದಕ್ಕೂ ಅವ್ರು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ. ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ. ಯಾವಾಗ ನಾವು ಸಾಂಗ್ ನೋಡಿದ್ವಿ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಅವರು, ಅವ್ರ ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದ್ದಾರೆ. ಅದಕ್ಕೆ ಒಂದು ಆನೆ ಬಲದ ಥರ ನಮ್ಗೆ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು, ಹರಿಕೃಷ್ಣ ಅವರು ಡಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ. ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ, ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮಗು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ತಾಯಿಯಾಗಿ ಮಾತಾಡಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಭಾಳ ಸಂತೋಷದ ದಿನ ನನಗೆ. ನಂದು ಒಂದು ಕನಸು, ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ, ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನಿಸುತ್ತೆ. ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು, ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ, ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ, ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ. ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ, ಅದನ್ನು ಅವಳು ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಕಲಾರಂಗದಲ್ಲಿ, ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರೋಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ, ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು, ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಹಾಗೆ ನಂದು ನಮ್ಮ ತಂದೆ ಅವರು ಹೇಳ್ದಂಗೆ, ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಟ್ಕೊಳ್ತಾ ಇದ್ರು. ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದರು. ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ರು. ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆಗೆ ನಿಂತಿದ್ದಾಳೆ. ಯಾಕಂದ್ರೆ ನಮ್ಮ ತಂದೆನೇ ಅವಳನ್ನ ಫಸ್ಟು ಚಿಕ್ಕ ವಯಸ್ಸಲ್ಲಿ, 2.5 ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡ್ಯಾನ್ಸ್ನ. ಆ ದಿನವೇ ಹೇಳಿದ್ರು, ಚೆನ್ನಾಗಿ ಬೆಳೀತಾಳೆ, ನಿನ್ನ ಮೇಲೆ ನಾನು ಕಂಡಿದ್ದ ಕನಸು ಅವಳು ನನಸು ಮಾಡ್ತಾಳೆ ಅಂತ. ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲಕ್ಕಿಂತ ಸ್ಪೆಷಲ್ಲಾಗಿ ಇಲ್ಲಿ ಕೂತಿರೋಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್, ಕುಮಾರ್ ಸರ್, ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದೆ, ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್
ಚಿಕ್ಕಾಗಿ ಹೆಸರಿರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು. ಅವ್ರಿಗೂ ಅಷ್ಟೇ. ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು. ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್, ಇಷ್ಟು ಒಳ್ಳೆ ಟ್ಯಾಲೆಂಟು ಮಗುನ ಇಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೆಯೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ಕೇಪಬಲ್ ಇದ್ದಾಳೆ, ಮಾಡ್ಬೋದು ಅಂತ ನನಗೂ ಅನಿಸಿ, ಸುಮ್ಮನೆ ಮಗಳಿದ್ದಾಳೆ, ಡಾನ್ಸ್ ಬರುತ್ತೆ, ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ. ಅವಳೊಂದು ಒಳ್ಳೆ ಕಲಾವಿದೆ. ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು. ಎಲ್ಲರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ. ಮೇಡಮ್ ಹೇಳಿದ ಥರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ. ಹಾಗೆಯೇ ಹೆಲ್ತು ಆರೋಗ್ಯ ಇದು ಕೊಟ್ಟಿದ್ರು ಕೂಡ, ಕೈ ಕೊಟ್ಟಿದ್ರು ಸರ್ ಕೂಡ ಬಂದಿದ್ದಾರೆ. ಹಾಗೆಯೇ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಹಾಗೆಯೇ ಶ್ರೀನಿವಾಸ್ ಅಣ್ಣ ಅವರು ಅಷ್ಟೇ, ಅವಳನ್ನು ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಷ್ಟೇ, ನನ್ನೆಲ್ಲ ಸಹೋದರರಿಗೆ ನಾನಿಲ್ಲಿ ಯಾರ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನನಗೆ ಇದಕ್ಕಿಂತ ಇನ್ನೇನು ಬೇಕು? ಎಷ್ಟೇ ಕೋಟಿ, ಎಷ್ಟೇ ಆಸ್ತಿ, ಏನೇ ಇರಲಿ, ಮಕ್ಕಳು ಒಂದು ಯಶಸ್ಸನ್ನು ಕಾಣ್ತಾರಲ್ಲ, ಅದರಲ್ಲಿ ಸಿಗೋ ಆನಂದ ಅದೇನೇ ಆಗಿರ್ಬೋದು. ಒಂದು ಫಸ್ಟ್ ರ್ಯಾಂಕು, ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತೊಗೊಳೋದಾಗಲಿ, ಯಾವುದೋ ಒಂದ್ರಲ್ಲಿ ಮುಂದಿರೋದಾಗಲಿ, ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರೂ ಸಿಗಲ್ಲ. ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಜಾಜಿ ತಂದು ಕೊಟ್ಟಿದ್ದಾಳೆ. ಹಾಗೆ ಇದಕ್ಕೆ ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಹರಿ ಸರ್ ಡಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನಲ್ನಲ್ಲಿ, ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ನಾವು ಒಂದು 10 ಜನಕ್ಕೆ ಗೊತ್ತಾಗೋಂಗೆ ಮಾಡಿದ್ದೀವಿ. ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ. ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಮ್ಮೆಲ್ಲ ಟೀಮ್ ಅವರಿಗೆ, ಸ್ಪೆಷಲ್ಲಾಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ, ಏನು ಹೇಳಿದ್ರು ಅದು ಇದಾಗತ್ತೆ. ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ, ಅವ್ರನ್ನ ಹೆಸರನ್ನು ಉಳಿಸೋ ಅಂಥ ಒಂದು ಜವಾಬ್ದಾರಿ ನಮಗಿದೆ. ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಅದನ್ನು ಆರಾಮಾಗಿ ಮಾಡಮ್ಮ. ನಿಮ್ಮ ತಂದೆ ಏನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ. ಅದರಿಂದ ಕೂಲಾಗಿ ನಿನ್ನ ಪೂರ್ತಿಯಾದಂಥ ಟ್ಯಾಲೆಂಟನ್ನು ಆರಾಮಾಗಿ ಮಾಡು. ನೀನು ಯಾವ ಪ್ರೆಷರು ತೊಗೋಬೇಡ, ಆಗಲೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ರೀತಿ ಒಬ್ಬ ಯಂಗ್ಸ್ಟರನ್ನು, ಅವರ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಅವರೆಷ್ಟೇ ಒತ್ತಡದಲ್ಲಿದ್ದರು, ಬ್ಯುಸಿಯಾಗಿದ್ದರು, ಪಾಪ ಅವರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ. ಅವರಿಗೆ ಜನಗಳ ಮೇಲೆ ಇರೋಂಥ ಪ್ರೀತಿ, ವಿಶ್ವಾಸ ಮತ್ತು ಈ ರೀತಿ ಯಂಗ್ಸ್ಟರನ್ನ ಪ್ರೋತ್ಸಾಹ ಮಾಡೋವಂಥ ಒಂದು ಒಳ್ಳೆಯ ಹೃದಯ ಅವರಲ್ಲಿದೆ. ದರ್ಶನ್ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೇರವಾಗಿ ಮಾತಾಡಿದ್ರು ಕೂಡ ಯಾರಿಗೂ ತೊಂದರೆ ಮಾಡೋವಂಥ ಮನುಷ್ಯ ದರ್ಶನ್ ಅವರಲ್ಲ. ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ತುಂಬ ಹೃದಯವಂತ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟಾಪ್ 1 ಪೊಸಿಷನಲ್ಲಿದ್ದರೂ ಕೂಡ ಯಾರಿಗೂ ನೋವು ಮಾಡದ ರೀತಿ ಬದುಕುವಂಥ ಮನುಷ್ಯ. ಆ ನೋವೇನಾದರೂ ಇದ್ದರೆ ಅವರೇ ತಿನ್ಕೋತಾರೆ. ಆದರೆ ಅವರ ಮನಸ್ಸು ಮಾತ್ರ ನಿಜವಾಗ್ಲೂ ಹಾಲಿದ್ದಾಗೆ. ಅದರಲ್ಲಿ 2 ಮಾತು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿರುವಂಥ ನಮ್ಮ ಜಾಜಿ ಅವರು ಸಕ್ಸಸ್ ಆಗಲಿ, ಆರಾಮಾಗಿ ಅವರ ಟ್ಯಾಲೆಂಟನ್ನು ಗುರುತಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೋರ್ತೇನೆ. ನಮಸ್ಕಾರ. ನನಗೆ ಗೊತ್ತಿಲ್ಲ, ನಮ್ಮ ಮೋಹನ್ ರಾಜು ಅವ್ರ ವೈಫು ಸುನೀತಾ ಅವ್ರು ಇಷ್ಟು ಮಾತಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅವ್ರನ್ನೇ ಕಾರ್ಪೊರೇಟರ್ ಮಾಡಿಬಿಡ್ತಾ ಇದ್ವಿ. ಓ ಸರ್, ಮನೆಯಲ್ಲೇ ಕಾಂಪಿಟೇಷನ್ ಇದೆ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ನಮ್ಮ ಸಿಸ್ಟರ್ ಇಷ್ಟು ಮಾತಾಡ್ತಾರೆ ಅಂತ. ಅದೇ ಗೊತ್ತಾಯ್ತು ಬಿಡಮ್ಮ. ಈಗ ಶುಭ ಆಗಲಿ ಅಂತ ಶುಭವನ್ನು ಹಾರೈಸ್ತೀನಿ. ಸೂಪರ್. ಹಿಡನ್ ನಮಸ್ಕಾರ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಏನು ಹೇಳಬೇಕು, ದರ್ಶನ್ ಸರ್ ಎಲ್ಲ ಹೇಳಾಯಿತು, ತಾಯಿ ಎಲ್ಲ ಹೇಳಾಯಿತು. ತಾಯಿಯ ಭಾವನೆನೇ ನಂದು ಕೂಡ ಆಗಿತ್ತು. ನಮ್ಮನೆ ಹುಡುಗಿ ಅಂತ ಪ್ರೀತಿಯಿಂದ
ಡಿ ಬೀಟ್ಸಲ್ಲಿ ಆಯಿತು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಿಂತ ಹೆಚ್ಚಿಗೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಹೇಳೋಕ್ಕೆ ಯಾರಿಗಾದ್ರೂ ಸಾಧ್ಯನಾ? ನಾವು ಚಾನ್ಸೇ ಇಲ್ಲ ಸರ್, ನಿಜವಾಗ್ಲೂ. ಒನ್ಸ್ ಹಿ ಸೇಸ್ ಇಟ್ ಈಸ್ ಆಲ್ವೇಸ್ ಎಸ್. ಸೂಪರ್ ಸ್ಟಾರ್ ಅಂತ ಅಲ್ಲ, ಬಿಕಾಸ್ ನಾನು ನೋಡಿರುವ ಒಂದು ಅತ್ಯಂತ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ದರ್ಶನ್ ಸರ್. ಹಾಗಾಗಿ ಅವರು ಯಾವತ್ತು ಏನೇ ಹೇಳಿದ್ರು ಮೀಡಿಯಾ ಹೌಸಿಂದ ಡಿ ಬೀಟ್ಸಿಂದ ಇಲ್ಲ ಅನ್ನೋ ಪದ ಲೈಫ್ ಲಾಂಗು ಇಲ್ಲವೇ ಇಲ್ಲ. ನನಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಬಕೆಟ್ ಹಿಡಿತಾ ಇಲ್ಲ. ಓಕೆ, ನೆಕ್ಸ್ಟ್ ಆ್ಯಸ್ ಫಾರ್ ಆಸ್ ಜಾಜಿ ಇಸ್ ಕನ್ಸರ್ನ್, ವಂಡರ್ಫುಲ್. ದರ್ಶನ್ ಸರ್ ಹೇಳಿದ್ಮೇಲೆ ನಿಜ ಒಂದ್ಸಲ ಶೂಟಿಂಗ್ ಸೆಟ್ಟಲ್ಲೇ ಅವ್ರ ತಂದೆ ತಾಯಿನೂ ಬಂದಿದ್ರು, ನಾವು ಹಾಡು ನೋಡಿದ್ವಿ. ಫಸ್ಟ್ ನಾನು ಅಂದ್ಕೊಂಡೆ ಓಕೆ ಪಾಲಿಟಿಷಿಯನು ದುಡ್ಡಿರತ್ತೆ ಮಾಡ್ತಿದ್ದಾರೆ ಅಂತ. ಬಟ್ ಅವಳು ಡ್ಯಾನ್ಸ್ ನೋಡಿದ್ಮೇಲೆ ವಾವ್, ಹಿಯರ್ ಇಸ್ ಎ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಸತ್ಯವಾಗ್ಲೂ ಅನಿಸ್ತು. ದುಡ್ಡಿಗಾಗಿ ಮಾಡ್ತಾ ಇಲ್ಲ, ಆ ಹುಡುಗಿನಲ್ಲಿ ನಿಜವಾಗ್ಲೂ ಕಲೆ ಇದೆ. ಸತ್ಯವಾಗ್ಲೂ ಇದನ್ನು ಪ್ರೋತ್ಸಾಹಿಸಬೇಕು. ನನ್ನ ಮಗಳು ಆಲ್ಮೋಸ್ಟ್ ಅದೇ ವಯಸ್ಸಿನೋಳು, ಸೊ ನಮ್ಮನೆ ಹುಡುಗಿ ಅನ್ನೋ ಭಾವನೆಯಲ್ಲೇ ಮಾಡಿರುವಂಥದ್ದು. ಆಲ್ ದಿ ಬೆಸ್ಟ್ ಜಾಜಿ. ದರ್ಶನ್ ಸರ್ ಥರದವರು ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಿಮ್ಮಮ್ಮ ಈಗಾಗಲೇ ಹೇಳಿದ್ರು, ಇದನ್ನು ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗು. ತುಂಬ ತುಂಬ ಒಳ್ಳೆಯದಾಗಲಿ. ನಮ್ಮ ಕನ್ನಡದ ಹುಡುಗಿ ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಒಂದು ಪುಟ್ಟ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡೋಕ್ಕೆ. ನಮ್ಮ ಫೋಟೋಗ್ರಾಫರ್ಸು, ಯೂಟ್ಯೂಬರ್ಸು, ಚಾನಲ್ಸ್ ಅವರು, ಏನೋ ಈ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಕರೆದು ಮಾತಾಡಿದಾಗ ಆಯಿತು ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ, ನಿಮ್ಮ ಮಾತಿಗೆ ನಿಂತು ಕರ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಾನು ಇಷ್ಟು ಪುಟ್ಟ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೋ. ನನಗೆ 2 ಮಾತೇ ಹೇಳಿರೋದು. ತುಂಬ ಒಳ್ಳೆ ಹಾಡು, ತುಂಬ ಒಳ್ಳೆ ನೃತ್ಯ, ತುಂಬ ಒಳ್ಳೆ ಪರ್ಫಾಮೆನ್ಸು. ಸೊ ಈ ಎಲ್ಲ ಟ್ಯಾಲೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ, ತುಂಬ ದೊಡ್ಡ ದೊಡ್ಡ ಹಾಡುಗಳು ಮಾಡೋ ಥರ ಆಗಲಿ, ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ. ಎಲ್ಲ ಟ್ಯಾಲೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸೊ ಇವತ್ತು ನಾನು ಮೊದಲನೇದಾಗಿ ನಮ್ಮ ತಾತ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ಶ್ರೀ ಬಿ ಬೋರೇಗೌಡರವರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವ್ರಿಗೆ ತುಂಬ ಕನಸಿತ್ತು ನನ್ನ ಈ ಥರ ನೋಡಬೇಕು ಅಂತ. ಸೊ ಹೋಪ್ಫುಲಿ ನಾನು ಅವ್ರನ್ನ ಕನಸನ್ನ ಒಂದಿನ ನನಸು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಮೊದಲನೇ ಹೆಜ್ಜೆಯಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಆ್ಯಕ್ಚುಲಿ ಇದು 1 ಇಯರಿಂದ ನನ್ನ ಡ್ರೀಮ್ ಪ್ರಾಜೆಕ್ಟ್. ಸೊ ಇವತ್ತಿದು ನನಸಾಗ್ತಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಈ ಥರ ಕಾರ್ಯಕ್ರಮ ಆ್ಯಂಡ್ ದರ್ಶನ್ ಸರ್ ಬಂದು ಇದು ರಿಲೀಸ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಅದು ಇಲ್ಲಿಗೆ ಬಂದು ನಿಂತಿದೆ, ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್. ಇಲ್ಲ ಸರ್, ನಿಜವಾಗ್ಲೂ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ತುಂಬಾ ಖುಷಿಯಾಗಿದೆ. ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಅವ್ರು ನನ್ನ ಮೇಲಿಟ್ಟಿರೋ ಭರವಸೆನ ನಾನು ಉಳಿಸ್ಕೊಳ್ಬೇಕು. ಸೊ ಅಮ್ಮ ಹೇಳ್ದಂಗೆ ನನಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ್ಯಂಡ್ ನನ್ನ ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂದು ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್. ನನಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಆ್ಯಂಡ್ ಮುಖ್ಯವಾಗಿ ನನ್ನ ಟೀಮ್, ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ. ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗಿ ಡಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ. ಸೊ ಫಸ್ಟ್ಲಿ ಮೋಹನ್ ಸರ್, ಅವ್ರು ನನ್ನ ಕೊರಿಯೋಗ್ರಫರ್, ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಈಸಿಯಾಗಿ ಸ್ಟೆಪ್ಸ್ ಹೇಳ್ಕೊಟ್ರು. ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್, ಅವರು ನನಗೆ DOP ಸರ್ ಕುಮಾರ್ ಸರ್. ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್. ಆ್ಯಂಡ್ ಹರ್ಷಿತ್ ಗೌಡ ಅವರು ನಮ್ಮ ಜೊತೆ 1 ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ. ಅವರು ಕೂಡ ರಿಲೀಸ್ ಆಗಲಿ ಅಂತ 1 ಇಯರಿಂದ ಕಾಯ್ತಿದ್ರು. ಆ್ಯಂಡ್ ಐಶ್ವರ್ಯ ರಂಗರಾಜನ್ ಸಿಂಗಿಂಗ್. ಆ್ಯಂಡ್ ದ ಎಂಟೈರ್ ಟೀಮ್, ನವೀನ್ ಸರ್ ಆರ್ಟ್, ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಈ ರಿಸಲ್ಟ್ಗೆ ಅವರೇ ಕಾರಣ ಅಂತ ಹೇಳ್ಬೋದು. ನನ್ನ ಕನಸನ್ನ ಅವರೇ ನನಸು ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಅವ್ರ ಸಪೋರ್ಟ್ ಇಲ್ದಿರೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ.
ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೈಲಜಾ ಮ್ಯಾಮ್ ಹಾಗೂ ವಿ ಹರಿಕೃಷ್ಣ ಸರ್ ಲಾಸ್ಟ್ 10 ಡೇಸಿಂದ ಅವರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಮ್ಯಾಮ್ ಆ್ಯಂಡ್ ಸರ್. ಆ್ಯಂಡ್ ಸತೀಶ್ ರೆಡ್ಡಿ ಅಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಥ್ಯಾಂಕ್ ಯು ಆಲ್ಸೋ. ಕಾಲು ನಿಮಿಷಕ್ಕೆ ನಿಲ್ಲಿಸ್ತೀನಿ. ಮೊದಲನೇದಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಹಾಗೂ ಸತೀಶ್ ರೆಡ್ಡಿ ಅವರು, ಹಾಗೆ ಹರಿಕೃಷ್ಣ ಅವರು, ಮೋಹನ್ ಅವರು, ಪ್ರೊಡ್ಯೂಸರ್ ಶೈಲಜಾ ನಾಗರಾಜ್ ಅವರು, ರಮೇಶು, ಪ್ರಕಾಶು, ಹಾಗೆ ಸುನೀತಾ ಅವರು, ನನ್ನ ಮಗಳು ಜಾಜಿ. ನಮಗೊಂದು ಕನಸಿತ್ತು, ಏನೋ ಒಂದು ಡಿಫ್ರೆಂಟ್ ಆಗಿರೋಣ, ಏನೋ ಒಂದು ಮಾಡೋಣ ಅಂತ. ಆ ಒಂದು ಪ್ರತಿಭೆ ಅವಳು 2.5 ವರ್ಷದಿಂದ ಮಾಡ್ತಾಯಿದ್ಲು. ಮೊದಲನೇ ಸಲ ಮಾಡಿದಾಗ 10,000 ಜನ ಇದ್ದರು ಸರ್. ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಆದಿಚುಂಚನಗಿರಿಲಿ ಮಾಡಿದಾಗ ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ 2.5 ವರ್ಷಕ್ಕೆ ಹೊಗಳಿದ್ರು. ಇವತ್ತು ನೀವೆಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲೂ ಕಲೆ ಇರುತ್ತೆ ಸರ್. ಚಿಕ್ಕ ಮಗಲ್ಲಿ ಮಕ್ಕಳಂತಲ್ಲ, ಎಲ್ಲರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ. ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ ಓದಿ ಅಂತ ಇದು ಮಾಡಬೇಡಿ. ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತೇಳಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರು ದೊಡ್ಡ ಸ್ಕ್ರೀನಲ್ಲಿ ಬರ್ಬೋದು, ನಾನು ಸಣ್ಣ ಸ್ಕ್ರೀನ್ ರೀಲ್ಸಲ್ಲಿ ಬರ್ತಾ ಇರ್ತೀನಿ. ನಮ್ಮನ್ನು ಬೆಂಬಲಿಸಿ. ಧನ್ಯವಾದ. ಪರಿಚಯ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್. ಯಾಕೆಂದರೆ ಅವರು ಫಸ್ಟು ತುಂಬ ನಮ್ಮ ಜೊತೆ ಎಲ್ಲ ಅಷ್ಟೇನು ವರ್ಕ್ ಮಾಡ್ತಿದ್ರು, ಅವಾಗಿಂದನೂ ನಮ್ಗೆ ತುಂಬ ಪರಿಚಯ. ಥ್ಯಾಂಕ್ ಯು ಕುಮಾರ್ ಸರ್. ಹಾಗೆ ಸುನೀತಾ ಮೇಡಮ್ ಮತ್ತು ಮೋಹನ್ ರಾಜು ಸರ್, ಅವರು ಬ್ಲಡ್ಡಲ್ಲೇ ಇದೆ ಡ್ಯಾನ್ಸ್. ಮೇಡಮ್ ಫುಲ್ ಡ್ಯಾನ್ಸು. ಅವರು ನಾನು ಹೇಳೋಕ್ಕೆ ಮುಂಚೆನೇ ಇದಿದು ಅಂತ ಹೇಳ್ಬಿಡೋರು. ಓಕೆ ಮೇಡಮ್, ನಾವು ಏನು ಹೇಳಿದ್ರೆ ನಾನು ಅದನ್ನು ಒಪ್ಕೊಂಡು. ಮತ್ತು ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್. ನಾನು ಮಾಡಿರೋಂಥ ಡ್ಯಾನ್ಸ್ ಇದರಲ್ಲೆಲ್ಲನೂ ಫಸ್ಟು ಆಲ್ಬಮ್ ಸರ್. ಹೇಳಬೇಕು ಅಂದರೆ ಒಂದು 4 ಶೈಲಿ ಮಾಡಿರೋದು ಒಂದೇ ಸಾಂಗಲ್ಲಿ. ಇದು ಫಸ್ಟ್ ಆಲ್ಬಮ್. ಯಾವಾಗಲೂ ರೆಗ್ಯುಲರಾಗಿ ಡ್ಯಾನ್ಸ್ ಮಾಡ್ತೀವಿ, ಶಾರ್ಟ್ಸ್ ತೆಗಿತೀವಿ, ಆ ಥರ ಇತ್ತು. ಇದೆಲ್ಲ ಡ್ಯಾನ್ಸ್ ಇದೆ, ಹೀಲ್ ಡ್ಯಾನ್ಸ್ ಇದೆ, ಶಫಲ್ ಇದೆ, ಒಂದು ವ್ಯಾಕಿಂಗ್ ಇದೆ. ಒಂದೇ ಸಾಂಗಲ್ಲಿ ಎಲ್ಲ ಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಜಾಜಿ. ಥ್ಯಾಂಕ್ ಯು ಜಾಜಿ. ಆ್ಯಂಡ್ ನಮ್ಮ ಸೆಟ್ಟು ನವೀನ್ ಅವರು ತುಂಬ ಚೆನ್ನಾಗಿ ಸೆಟ್ ಹಾಕ್ಕೊಟ್ರು. ತುಂಬ ಥ್ಯಾಂಕ್ಸ್ ನವೀನ್. ಆ್ಯಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ. ಜಾಜಿನೋ ಒಂದು ಬುಕ್ ಲೈನು ತುಂಬಾ ಕ್ಯಾಚಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಾನು ಕಾಸ್ಟ್ಯೂಮ್ ಡಿಸೈನರು ಅಷ್ಟೇ, ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು. ಥ್ಯಾಂಕ್ ಯು ಎವ್ರಿ ಒನ್. ಲವ್ ಯು ಆಲ್. ಸರ್ ಕರೆಕ್ಟಾಗಿ ಮಾತಾಡೋದಾ? ಥ್ಯಾಂಕ್ ಯು ಸೋ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅಂದ್ಕೊಂಡ್ವಿ. ಆದರೆ ಅದರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು. ನನಗೂ ಹಾಗೆ ಅನಿಸ್ತು, ಮಗಳಷ್ಟೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಜಾಜಿ ಜೊತೆಗೆ ಜಾಣ ಹೆಸರನ್ನೇ